ಕನ್ನಡ ಚಿತ್ರರಂಗದಲ್ಲಿ ಸಾವಿರಾರು ನಟರು ಬಂದಿದ್ದಾರೆ ಹೋಗಿದ್ದಾರೆ. ಆದರೆ ಒಬ್ಬ ನಟ ಮಾತ್ರ ಇಂದು ನಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಅವರ ಹೆಸರನ್ನ ಕೇಳಿದರೆ ಇಂದಿಗೂ ಕೂಡ ಅವರ ಅಭಿಮಾನಿ ವರ್ಗದಲ್ಲಿ ಕಣ್ಣೀರು ಬರುತ್ತದೆ. ಅವರು ಮತ್ಯಾರೂ ಅಲ್ಲ, ನಮ್ಮ ಕರ್ನಾಟಕ ರತ್ನ, ನಮ್ಮ ಹೆಮ್ಮೆಯ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ಆದರೆ ನಮಗೊಂದು ಪ್ರಶ್ನೆ ಕಾಡುತ್ತದೆ. ದಾದಾ ಅವರು ಇಂದಿಗೂ ಜನರ ಹೃದಯದಲ್ಲಿ ಅಮರರಾಗಿರಲು ಕಾರಣವೇನು? ಈ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ದಾದಾ ಅವರು ಜನರ ಹೃದಯದಲ್ಲಿ ಇಂದಿಗೂ ಕೂಡ ಅಮರರು ಏಕಾಗಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಬಂಧುಗಳೇ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗಾಗಿ ಅದ್ಭುತ ಮಾಹಿತಿಯನ್ನ ಒತ್ತು ತಂದಿದ್ದೇವೆ ಬಂಧುಗಳೇ. ಡಾಕ್ಟರ್ ವಿಷ್ಣುವರ್ಧನ್, ಹೌದು, ಇವರ ಹುಟ್ಟಿದ ಹೆಸರು ಸಂಪತ್ ಕುಮಾರ್. ಹೌದು ಬಂಧುಗಳೇ, ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟಿದ ಹೆಸರು ಸಂಪತ್ ಕುಮಾರ್. 18 ಸೆಪ್ಟೆಂಬರ್ 1949ರಲ್ಲಿ ಜನಿಸಿದ ವಿಷ್ಣುವರ್ಧನ್ ಅವರ ತಂದೆ ಎಚ್.ಎಲ್. ನಾರಾಯಣರಾವ್, ತಾಯಿ ಕಾಮಾಕ್ಷಮ್ಮ. ವಿಷ್ಣುವರ್ಧನ್ ಅವರು ಜನಿಸಿದ್ದು ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ. ಇಲ್ಲಿಯೇ ವಿಷ್ಣುವರ್ಧನ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನೆರವೇರಿತು. ಇನ್ನು ನಮ್ಮ ವಿಷ್ಣುವರ್ಧನ್ ಅವರು ಪದವೀಧರರು. ಹೌದು, ಈ ಪದವಿಯನ್ನ ಮುಗಿಸಿದ್ದು ನಮ್ಮ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಬಂಧುಗಳೇ. ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣುವರ್ಧನ್ ಅವರಿಗೆ ನಾಗರಾವು ಸಿನಿಮಾದ ಮೂಲಕ ಸಂಪತ್ ಕುಮಾರ್ ಇದ್ದ ಹೆಸರನ್ನ ವಿಷ್ಣುವರ್ಧನ್ ಎಂದು ಬದಲಾಯಿಸಿದ. ನಾಗರಾವು ಸಿನಿಮಾ ಕನ್ನಡ ರಂಗಕ್ಕೆ ಒಬ್ಬ ಅದ್ಭುತ ನಟನನ್ನ ನೀಡಿತು. ಜೊತೆಗೆ ವಿಷ್ಣುವರ್ಧನ್ ಅವರ ಜೀವನವನ್ನೇ ಬದಲಿಸಿದ ಚಿತ್ರ ಇದು. ಅವರು ಕೇವಲ ಒಬ್ಬ ನಟನಾಗಿರಲಿಲ್ಲ, ಅವರು ಒಬ್ಬ ಅದ್ಭುತ ವ್ಯಕ್ತಿಯಾಗಿದ್ದರು, ಮನುಷ್ಯತ್ವದ ಮಹಾನ್ ಮೇರು ಆಗಿದ್ದರು. ಅವರ ಯಶಸ್ಸಿನ ಹಿಂದೆ 3 ಕಾರಣಗಳಿದ್ದವು. ವಿಷ್ಣುವರ್ಧನ್ ಅವರ ಯಶಸ್ವಿನ ಹಿಂದೆ ಇರೋದು ಅವರ ಸರಳ ವ್ಯಕ್ತಿತ್ವ. ಹೌದು ಬಂಧುಗಳೇ, ವಿಷ್ಣುವರ್ಧನ್ ಅವರು ಸೂಪರ್ ಸ್ಟಾರ್ ಆಗಿದ್ದರು. ಅವರು ತಮ್ಮನ್ನ ಎಂದಿಗೂ ದೊಡ್ಡ ವ್ಯಕ್ತಿ ಎಂದು ಭಾವಿಸಿರಲಿಲ್ಲ. ಚಿತ್ರೀಕರಣದ ಸಮಯದಲ್ಲಿ ಸಹ ಕಲಾವಿದರು, ತಂತ್ರಜ್ಞರು ಮತ್ತು ಅಭಿಮಾನಿಗಳೊಂದಿಗೆ ತುಂಬಾ ಆತ್ಮೀಯವಾಗಿ ವರ್ತಿಸುತ್ತಿದ್ದರು. ಅವರನ್ನ ಇಷ್ಟಪಡದವರು ಬೆರಳೆಣಿಕೆಯಷ್ಟು ಜನ ಮಾತ್ರ. ವಿಷ್ಣುವರ್ಧನ್ ಅವರು ಬರೀ ನಟರಲ್ಲದೆ ಬಹುಮುಖ ಪ್ರತಿಭೆಯಾಗಿದ್ದರು ಬಂಧುಗಳೇ. ನಮ್ಮ ವಿಷ್ಣುವರ್ಧನ್ ಅವರು ಜಿಮ್ಮಿಗಲ್ಲು ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಆಡಿದ್ದಾರೆ. ಅದೇನಂದ್ರೆ ತುತ್ತು ಅನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ. ಹಾಗಾಗಿ ಅವರು ಕೂಡ ಸಿಂಗರ್ ಬಂಧುಗಳೇ. ಈ ಒಂದು ಗಾಯನ ಕೇಳಿದೊಡನೆ ಎಲ್ಲರೂ ಮೈ ಮರಿತೇವೆ. ಇದನ್ನು ಆಡಿದವರು ಮತ್ತೆ ಯಾರು ಅಲ್ಲ, ನಮ್ಮ ವಿಷ್ಣುವರ್ಧನ್ ಅವರು. ಹೌದು, ಅವರು ಸಿಂಗರ್ ಕೂಡ ಆಗಿದ್ರು. ವಿಷ್ಣುವರ್ಧನ್ ಅವರು ತಮ್ಮ ಸಿನಿ ಪಯಣದಲ್ಲಿ ಅದ್ಭುತ ಸಿನಿಮಾಗಳನ್ನು ಮಾಡಿದ್ದಾರೆ. ಅದು ಒಂದಕ್ಕಿಂತ ಒಂದು ಭಿನ್ನವಾದ ಪಾತ್ರಗಳು, ಒಂದೇ ಜೋನರ್ನ ಸಿನಿಮಾಗಳನ್ನು ಮಾಡಿಲ್ಲ. ಸಾಂಸಾರಿಕ ಚಿತ್ರಗಳು, ಆಕ್ಷನ್ ಓರಿಯೆಂಟೆಡ್ ಚಿತ್ರಗಳು, ಕಾಮಿಡಿ ಸಂಬಂಧಿಸಿದ ಚಿತ್ರಗಳಲ್ಲೂ ಕೂಡ ತಮ್ಮ ಅಭಿನಯವನ್ನ ಓರೆಗೆ ಹಚ್ಚಿದ್ದಾರೆ. ನವರಸಗಳನ್ನು ಎಲ್ಲರ ಮುಂದೆ ಉಣಬಡಿಸಿದ್ದಾರೆ ಬಂಧುಗಳೇ. ಪಾತ್ರ ಎಂಥದ್ದೇ ಇರಲಿ, ಅದಕ್ಕೆ ಅದ್ಭುತವಾಗಿ ಜೀವ ತುಂಬುವ ಸಾಮರ್ಥ್ಯ ಅವರಿಗಿತ್ತು. ಜೊತೆಗೆ ಕ್ರಿಕೆಟ್ ಮೇಲೆ ಅತ್ಯಂತ ಅಭಿಮಾನ ಹೊಂದಿದ್ದರು. ವಿಷ್ಣುವರ್ಧನ್ ಅವರಿಗಿತ್ತು ಅಭಿಮಾನಿಗಳ ಬಗ್ಗೆ ಅಪಾರ ಪ್ರೀತಿ. ಹೌದು ಬಂಧುಗಳೇ, ವಿಷ್ಣುವರ್ಧನ್ ಅವರಿಗೆ ಅಭಿಮಾನಿಗಳೆಂದರೆ ಬರೀ ವೀಕ್ಷಕರಲ್ಲ, ಅವರು ತಮ್ಮ ಕುಟುಂಬದ ಸದಸ್ಯರು ಎಂದು ಭಾವಿಸಿದ್ದರು. ಹಾಗೆಯೇ ಅವರಿಗೆ ಪ್ರೀತಿಯನ್ನ ತೋರಿಸುತ್ತಿದ್ದರು. ಅಭಿಮಾನಿಗಳನ್ನ ಯಾವಾಗಲೂ ಆತ್ಮೀಯವಾಗಿ ಮಾತನಾಡಿಸುತ್ತಿದ್ದರು. ಕಷ್ಟ ಅಂತ ಕೇಳಿ ಬಂದ ಅಭಿಮಾನಿಗಳಿಗೆ ಕೊಡುಗೈ ದಾನಿಯಾಗಿದ್ದರು. ಈಗಲೂ ಕೂಡ ಅವರ ಅಭಿಮಾನದ ಪರಾಕಾಷ್ಠೆ ಎಷ್ಟಿದೆ ಎಂದರೆ, ಇಂದು ಮರೆಯಾಗಿ ಸುಮಾರು ವರ್ಷಗಳಾದರೂ ಕೂಡ ವಿಷ್ಣು ಅವರ ಜನ್ಮದಿನ ಮತ್ತು ಪುಣ್ಯತಿಥಿಯೊಂದು ಸ್ವಯಂ ಪ್ರೇರಿತರಾಗಿ ಆಚರಿಸುತ್ತಾರೆ. ಇದಲ್ಲವೇ ಒಬ್ಬ ನಾಯಕನಿಗೆ ಕೊಡುವ ಗೌರವ ಎಂದರೆ, ಪ್ರೀತಿ ಎಂದರೆ ಅನ್ನುವ ಮಟ್ಟಿಗೆ ಈ ಒಂದು ಪ್ರೀತಿ ಉಳಿದಿದೆ ಬಂಧುಗಳೇ. ವಿಷ್ಣುವರ್ಧನ್ ಅವರಿಗೆ ಸಂಗೀತದ ಮೇಲೂ ಅಪಾರ ಪ್ರೀತಿ ಇತ್ತು. ಅವರಿಗೆ ಹಿಂದೂಸ್ತಾನಿ ಸಂಗೀತ ಎಂದರೆ ತುಂಬಾ ಇಷ್ಟ. ಆಧ್ಯಾತ್ಮಿಕದಲ್ಲೂ ಕೂಡ ಅವರ ಒಲವು ಹೊಂದಿದ್ದರು. ಅವರು ವೈಯಕ್ತಿಕ ಜೀವನದಲ್ಲಿ ತುಂಬಾ ಶಾಂತ ಮತ್ತು ಸರಳ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದ್ದರು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 5 ದಶಕಗಳ ಕಾಲ ಕನ್ನಡ ಚಿತ್ರರಂಗ ಆಳಿದರು. ಅವರು ತಮ್ಮ ವಿನಯವನ್ನು ಎಂದೂ ಕಳೆದುಕೊಳ್ಳಲಿಲ್ಲ. ಇದೇ ಅವರನ್ನ ಇತರ ನಟರಿಂದ ವಿಭಿನ್ನವಾಗಿಸಿತು. 2009 ಡಿಸೆಂಬರ್ 30 ಅವರು ನಮ್ಮನ್ನ ಅಗಲಿದ ಸುದ್ದಿ ಕೇಳಿ ಕರ್ನಾಟಕವೇ ಕಣ್ಣೀರಾಗಿತ್ತು. ಒಬ್ಬ ನಟನ ನಿಧನಕ್ಕೆ ಲಕ್ಷಾಂತರ ಜನರು ಸ್ವಯಂ ಪ್ರೇರಿತರಾಗಿ ದುಃಖ ವ್ಯಕ್ತಪಡಿಸಿದ್ದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಪರೂಪದ ಸಂಗತಿಯೇ ಸರಿ. ಹಾಗಾದರೆ ವಿಷ್ಣುವರ್ಧನ್ ಅವರು ಇಂದಿಗೂ ಜನರ ಹೃದಯದಲ್ಲಿರಲು ಕಾರಣವೇನು?
ಅದು ಅವರ ಸಿನಿಮಾ ಯಶಸ್ಸು ಮಾತ್ರ ಅಲ್ಲ, ಅವರ ಸರಳ ವ್ಯಕ್ತಿತ್ವ, ಮಾನವೀಯ ಗುಣ, ಅಭಿಮಾನಿಗಳ ಮೇಲಿದ್ದ ಪ್ರೀತಿ, ಕನ್ನಡಿಗರೊಂದಿಗೆ ಬೆಳೆಸಿಕೊಂಡಿದ್ದ ಅವಿನಾಭಾವ ಸಂಬಂಧ. ಕೆಲವರು ಸಿನಿಮಾಗಳಲ್ಲಿ ಬದುಕುತ್ತಾರೆ, ಕೆಲವರು ಪ್ರಶಸ್ತಿಗಳಲ್ಲಿ, ಆದರೆ ದಾದಾ ಅವರು ಕನ್ನಡಿಗರ ಹೃದಯದಲ್ಲಿ ಅಜರಾಮರ. ಹಾಗಾಗಿ ನಮ್ಮ ವಿಷ್ಣು ಅವರು ಕನ್ನಡಿಗ ಹೃದಯದಲ್ಲಿ ಅಜರಾಮರರಾಗಿದ್ದಾರೆ ಬಂಧುಗಳೇ. ನಿಮಗೆ ವಿಷ್ಣುವರ್ಧನ್ ಅವರ ಯಾವ ಸಿನಿಮಾ ಇಷ್ಟ ಅಂತ ಕಾಮೆಂಟ್ ಮಾಡಿ. ಈ ರೀತಿಯ ಅದ್ಭುತವಾದ ಬಯೋಗ್ರಫಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಬಾ. ಧನ್ಯವಾದಗಳು ಬಂಧುಗಳೇ.